ಲಕ್ಷ್ಮಿ ಅವರೇ, ನಿಮ್ಮ ಸುದೀರ್ಘವಾದಂತಹ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಒಂದು ಕಡೆ ಮತ್ತೊಮ್ಮೆ ನೋಡ್ತಾ ಇದ್ದೀರಿ, ನ್ಯಾಷನಲ್ ಕಾನ್ಫರೆನ್ಸ್ 43 ಆಗಿದೆ. ಅವರೇ ಅಧಿಕಾರಕ್ಕೆ ಬರಬೇಕು ಅಂತಂದರೆ 3 ಕಡೆ ಮುನ್ನಡೆ ಕಾಯ್ದುಕೊಳ್ಬೇಕು. ಬಟ್ ಕಾಂಗ್ರೆಸ್ ಇದೆ 8, BJP ಕಳೆದ ಬಾರಿ 26 ಗಳಿಸಿದ್ದು, ಈ ಬಾರಿ 28. PDP ಭಾಳ ದೊಡ್ಡ ಹಿನ್ನಡೆ. PDP ಕಳೆದ ಬಾರಿ 26, PDP ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ 28. 2014ರಲ್ಲಿ 11 ಸ್ಥಾನ PDP. ಕಾಂಗ್ರೆಸ್ 25, 26 BJP. ಅಲ್ಲ, BJP 25, ಕಾಂಗ್ರೆಸ್ 12, ನ್ಯಾಷನಲ್ ಕಾನ್ಫರೆನ್ಸ್ 15, PDP 28 ಇತ್ತು. ಸೊ ಈ ಬಾರಿ ಕೇವಲ 5ಕ್ಕೆ ತಳ್ಳಲ್ಪಟ್ಟಿದೆ. ಮತ್ತೊಂದು ಕಡೆ ನೋಡಿ, ಪರಿಪೂರ್ಣ ಬಹುಮತ ಹರಿಯಾಣದಲ್ಲಿ. ಬ್ರೇಕ್ ಈಗ. ಹರಿಯಾಣ ಸೋಲಿಗೆ ಕಾರಣ ಕರ್ನಾಟಕದ ಮೂಡಾ ಹಗರಣನ ಕಾಂಗ್ರೆಸ್ನ ಹಿರಿಯ ನಾಯಕ ಕೋಳಿವಾಡ ಅವರು ಈ ರೀತಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಹರಿಯಾಣ ಚುನಾವಣೆಯ ಮೇಲೆ ಮೂಡಾ ಪರಿಣಾಮ ಬೀರಿದೆ, ಮೂಡಾ ಹಗರಣವೇ ಅಲ್ಲಿ ಸೋಲಿಗೆ ಕಾರಣ ಆಗಿದೆ ಕಾಂಗ್ರೆಸ್ ಪಾಳೆಯಕ್ಕೆ ಅಂತ ಕೋಳಿವಾಡ ಅವರು ಈ ರೀತಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಹರಿಯಾಣದಾಗ ಇದನ್ನ ಪ್ರಚಾರ ಮಾಡ್ತಾನ ಮೋದಿ. ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ಇಫೆಕ್ಟ್ ಆಗೈತೆ, ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಹರಿಯಾಣದಾಗ ಇದನ್ನು ಪ್ರಚಾರ ಮಾಡ್ತಾನ ಮೋದಿ. ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಎಲ್ಲ ಸ್ವಲ್ಪ ಕಾಶ್ಮೀರದಾಗ ಆಗೈತಿ, ಗೆದ್ದವೆ. ಹರಿಯಾಣದಾಗ ಇಡೀ ಈ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟಿಂದ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಜಮ್ಮು ಕಾಶ್ಮೀರಲ್ಲಿ 55 ಜನ ತೋರಿಸ್ತಾ ಇದ್ದಾರೆ. NDA ಅಲೈನ್ಸ್ಗೆ 55 ಜನ ತೋರಿಸ್ತಾ ಇದ್ದಾರೆ. ಹರಿಯಾಣದಲ್ಲಿ 39, ಆಮೇಲೆ BJP 40-39. ಇನ್ನು ಕೌಂಟಿಂಗ್ ಬಾಕಿ ಇದೆ. ನನ್ನ ಇದಿದೆ. ಈ ಬಾರಿನ ಕಾಂಗ್ರೆಸ್ಸೇ ಅಲ್ಲಿ ಹರಿಯಾಣದಲ್ಲಿ ಬರೋದಂತ ನಿರೀಕ್ಷೆ ಇದೆ. ಆರಂಭದಲ್ಲಿ ಉಲ್ಟಾ ಆಗ್ತಾ ಇದಾವಲ್ಲ ಸರ್? ಆಗ್ತದೆ, ಏರ್ಪೇರ್ ಆಗ್ತಾನೆ ಇರ್ತದೆ. ಇನ್ನು ಕೌಂಟಿಂಗ್ ಕಂಪ್ಲೀಟ್ ಆಗಲಿಲ್ಲಲ್ಲ. ಕಂಪ್ಲೀಟ್ ಆದಮೇಲೆ ತಾನೇ ನಾವು ಮಾತಾಡಬೇಕು. ಕಂಪ್ಲೀಟ್ ಆಗಲಿಲ್ಲ. ಹರಿಯಾಣದಲ್ಲಿ ಭಾಳಷ್ಟು ನಾವು ನಿರೀಕ್ಷೆ ಇಟ್ಟಿದ್ವಿ. ನೀವು ಎಕ್ಸಿಟ್ ಪೋಲಲ್ಲಿ ನೋಡಿರ್ಬೋದು, ಎಲ್ಲ ಎಕ್ಸಿಟ್ ಪೋಲಲ್ಲಿ 55 ಮೇಲೇ ಕಾಂಗ್ರೆಸ್ ತೋರಿಸಿದ್ದು. ನಮಗೆ ಒಂಥರ ಆಶ್ಚರ್ಯ ಆಯಿತು ನೋಡಿ. ಇವತ್ತು ಇನ್ನೆಡೆ ನೋಡಿ, ಎಕ್ಸಿಟ್ ಪೋಲಲ್ಲಿ ನೋಡಿ, ಈಗ ನೋಡಿ ರಿಸಲ್ಟ್ನ ಎಲ್ಲ ಒಂದು ನಮ್ಗೆ ಆಶ್ಚರ್ಯ ಆಯಿತು. ಏನಕ್ಕೆ ಎಲ್ಲ ಎಕ್ಸಿಟ್ ಪೋಲಲ್ಲಿ, ಒಂದು ಎಕ್ಸಿಟ್ ಪೋಲಲ್ಲೂ 46 ಕಡಿಮೆ ತೋರಿಸಿಲ್ಲ. ಎಲ್ಲ ಎಕ್ಸಿಟ್ ಪೋಲ್ 46, 48, 50, 55 ಸಲ ತೋರಿಸಿದ್ರು ಎಲ್ಲ ಎಕ್ಸಿಟ್ ಪೋಲ್. ಈ ರಿಸಲ್ಟ್ ನೋಡಿ ಎಲ್ಲ ಒಂದು ಕಡೆ ನಾವು ನಿರೀಕ್ಷೆ ಇಟ್ಟಿಲ್ಲ. ಈ ಥರ ಆಗ್ತದೆ ನಿರೀಕ್ಷೆ ಇಟ್ಟಿಲ್ಲ. ಇನ್ನು ಕೌಂಟಿಂಗ್ ಬಾಕಿ ಇದೆ. ಕೌಂಟಿಂಗ್ ಇನ್ನೂ ಬಾಕಿ ಇದೆ. ಜಮ್ಮು ಹರಿಯಾಣದ ಎಲ್ಲ ಸಮೀಕ್ಷೆಗಳು ಟೋಸ್ ಪಟಾಕಿ. ಎಲ್ಲವನ್ನ ಮೂಟೆ ಕಟ್ಟಿ ಎತ್ತಿ ಬಿಸಾಕಿದ್ದಾನೆ ಮತದಾರ. BJP ಹ್ಯಾಟ್ರಿಕ್ ಸಾಧನೆ ಹಿಂದಿನ ಕಸರತ್ತೇನು, ಸೋತೇ ಬಿಡ್ತಾರೆ ಅಂತಿತ್ತು. ಆದರೆ ಇವಾಗ ಏನೋ 46 ಬೇಕಾಗಿತ್ತು, ಅದಕ್ಕಿಂತ ಜಾಸ್ತಿ. ರಿಪಬ್ಲಿಕನ್ನಲ್ಲಿ BJP ಮ್ಯಾಜಿಕ್ಗೆ 13. ಕಾರಣ ಹರಿಯಾಣದ ಎಲ್ಲ ಸಮೀಕ್ಷೆಗಳು ಯಾಕೆ ಟುಸ್ ಆಯಿತು ಅಂತ. 3ನೇ ಬಾರಿಗೆ ಹರಿಯಾಣದಲ್ಲಿ ಕೇಸರಿ ಕಮಾಲ್ ಮಾಡಿದೆ. ಅಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಚೇಂಜ್ ಮಾಡಿದ್ರು. ಕಾಂಗ್ರೆಸ್ ಬಣ ರಾಜಕೀಯ. ಇನ್ನೊಂದು ಕಡೆ ಶೈಲಜಾ ಹೂಡಾ ಸುರ್ಜೇವಾಲಾ ಗುಂಪುಗಾರಿಕೆ, ಶಿಸ್ತು, ಭಿನ್ನರ ಮೇಲೆ ಕ್ರಮ. BJP ಪ್ಲಸ್ ಪಾಯಿಂಟ್ ಆಯಿತು. ಬೂತ್ ಮಟ್ಟದಲ್ಲಿ ಪ್ರಚಾರ ಕಾರ್ಯತಂತ್ರ ಸಫಲವಾಯಿತು BJPಗೆ. JJP INLD ಮತ ಸೆಳೆಯುವಲ್ಲಿ BJP ಸಫಲವಾಯಿತು. ಕಳೆದ ಬಾರಿ ಅವರೇ ಗೆಲ್ತಾ ಇದ್ರು. ಹರಿಯಾಣದಲ್ಲಿ ಯೋಗಿ ಹವಾ ಕೂಡ ವರ್ಕೌಟ್ ಆಗಿದೆ. ಕಾಂಗ್ರೆಸ್ನ ಪೈಲ್ವಾನ್ ಕಿಸಾನ್ ಕಾರ್ಡ್ ಫ್ಲಾಪ್ ಆಗಿದೆ. ರೈತರ ಬೆಂಬಲ ಕೂಡ BJPಗೆ ಸಿಕ್ಕಿದೆ. ಹರಿಯಾಣದಲ್ಲಿ ಆಮ್ ಆದ್ಮಿ ಕೂಡ ಫ್ಲಾಪ್ ಶೋ, ಯಾವುದೇ ಲಾಭ ಗಳಿಸಿಕೊಂಡಿಲ್ಲ. ಅದು ಪ್ರಾಂತೀಯ ಪಕ್ಷಗಳಾದ JJP INLD ಕಳೆದ ಬಾರಿ ಅತ್ಯುತ್ತಮ ಸಾಧನೆ ತೋರಿತ್ತು. BJP ಕೈ ಹಿಡಿದ CM ಬದಲಾವಣೆ ತಂತ್ರಗಾರಿಕೆ. ನಯಾಬ್ ಸೈನಿ ಹೊಸ CM. ಚುನಾವಣಾ ಸೈನಿಗೆ CM ಪಟ್ಟ ಕಟ್ಟಲಾಗಿತ್ತು. OBC. ಕಾಂಗ್ರೆಸ್ ಜಾತಿ ಗಣತಿಯ ಅಸ್ತ್ರಕ್ಕೆ ಸಿಗದ ಮನ್ನಣೆ, ಆಡಳಿತ ವಿರೋಧಿ ಅಲೆಯನ್ನು ಕಟ್ಟಿ ಹಾಕಿದ್ದು. ಜಾಟ್ ಮತ ವಿಭಜನೆ ಬಿಜೆಪಿಗೆ ವರದಾನವಾಯಿತು. ಜಾಟ್
ಮತ ವಿಭಜನೆ ಜಾಟ್ ಅಂತಂದರೆ ಅಲ್ಲಿ ಈಗ ನಾವು ಹೆಂಗೆ ಹೇಳ್ತೀವಿ ಇಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಅಥವಾ ಒಕ್ಕಲಿಗರು ಅಂತೇಳಿ ಪ್ರಬಲ ಜಾತಿ ಅದು 27% ಇದೆ. ಅದರ ವಿರುದ್ಧ ಅದನ್ನು ಸ್ಪ್ಲಿಟ್ ಮಾಡಿಸ್ತಾರೆ. ಸ್ಪ್ಲಿಟ್ ಮಾಡಿಸ್ಬಿಟ್ಟು ಉಳಿದ ಮತಗಳ ಕ್ರೋಢೀಕರಣ ಮಾಡುವಲ್ಲಿ ಸಫಲವಾಗತ್ತೆ. ಆಮೇಲೆ ಎರಡನೇದಾಗಿ ಈ ಕುಸ್ತಿಪಟುಗಳಿದ್ರಲ್ಲ, ಅದು ಬ್ಯಾಕ್ಫೈರ್ ಆಯಿತು ಅಂತ ಅನಿಸುತ್ತೆ. ಈ ಕುಸ್ತಿಪಟುಗಳಲ್ಲಿ ಹೋರಾಟ ಮಾಡಿದಾಗ ಒಮ್ಮೆ ಅನಿಸಿತ್ತು, ಕುಸ್ತಿಪಟುಗಳು ಇಷ್ಟೆಲ್ಲ ಹೋರಾಟ ಮಾಡಿದಾಗ ಯಾರು ಕೂಡ ಬರಲಿಲ್ಲ, BJPಯ MP ವಿರುದ್ಧ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಕೂಡ ಮಾತಾಡಲಿಲ್ಲ ಅಂತೇಳಿ. ಆದರೆ ಆ ಪೋಗಟ್ ಅವರು ಒಲಿಂಪಿಕ್ಸ್ನಲ್ಲಿ ಅವರಿಗೆ ಅರ್ಹತೆ ಇಲ್ಲದೆ ಇದ್ದಾಗ ಎಲ್ಲರೂ ಪಕ್ಷ ಭೇದ ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಇಲ್ಲ ಸಪೋರ್ಟ್ ಮಾಡಬೇಕಿತ್ತು, ಅನುಕಂಪ ಅಂತ. ಆದರೆ ಪ್ರಾಬ್ಲಮ್ ಏನಾಯಿತು, ಅವ್ರು ಸೋತು ಬಂದ ನಂತರ ತಕ್ಷಣ ಕಾಂಗ್ರೆಸ್ ಸೇರಿಬಿಟ್ರು. ಕಾಂಗ್ರೆಸ್ ಕೂಡ ಅನುಕಂಪದ ಲಾಭ ಪಡ್ಕೊಳ್ಳೋಕೆ ನೋಡಿದ್ರು. ಆಗ ಏನಾಯ್ತು, ಅಲ್ಲಿಂದ ಇಲ್ಲಿ ತನಕ ನೀವು ಮಾಡಿದ್ದೆಲ್ಲ ಡ್ರಾಮಾನ ಅನ್ನುವಂಥದ್ದು. ಒಂದು ವೇಳೆ ಅವರು ಯಾವುದೇ ಪಕ್ಷಕ್ಕೆ ಸೇರದೇ ಇದ್ದಿದ್ರೆ BJPನೂ ಸೇರೋದು ಬೇಡ, ಕಾಂಗ್ರೆಸ್ ಸೇರೋದು ಬೇಡ, ನಾವು ಕ್ರೀಡಾಪಟುಗಳಾಗಿರ್ತೀವಿ ಅಂತ ಈ ಕ್ಷಣಕ್ಕೆ. ಹಾಗಂತ ಅವ್ರು ಸೇರಬಾರ್ದು ಅಂತ ಏನಿಲ್ಲ. ಒಂದು 10 ವರ್ಷ ಕಳೆದಂತ ಸೇರಿ ನಿಮ್ಮ ಇಷ್ಟ. ಈಗ ಸಚಿನ್ ತೆಂಡೂಲ್ಕರ್ ಅವರು ಕಾಂಗ್ರೆಸ್ನಿಂದ MP ಆದ್ರಪ್ಪ, ರಾಜ್ಯಸಭಾ MP. ಯಾರಾದರೂ ತಕರಾರು ಎತ್ತಿದ್ರಾ? ಇಲ್ಲ. ಮೋಹನ್ ಲಾಲ್ ಅಂತವರು MP ಗಳಾಗ್ತಾರೆ, ಯಾರು ತಕರಾರು ಎತ್ತಿದ್ರೆ ಇಲ್ಲ. ಆದರೆ ಇಷ್ಟೆಲ್ಲ ಜನರ ಅನುಕಂಪ ಗಳಿಸಿ ನೀವು ಪೋಗಟ್ ಕುಸ್ತಿಪಟುಗಳು ಅಯ್ಯೋ ನಿಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳುವಾಗ ಪಕ್ಷ ಭೇದ ಮರೆತು ಅದಕ್ಕಾಗಿ ಹೋರಾಟ ಗೀರಾಟ ಎಲ್ಲ ಆಯಿತು. ಕಾಂಗ್ರೆಸ್ ಸೇರಿದಾಗ ಅನಿಸೇಬಿಡುತ್ತೋ ನೀವಿಷ್ಟೇನಾ ಅಂತ ಅಂದ್ಬಿಟ್ಟು. ಸೊ ಅಂಥದ್ದು ಕೂಡ ಕೆಲವು ಕಾರಣ ಆಗುತ್ತೆ. ನಾಗೇಂದ್ರ ಬಾಬು ನಮ್ಮ ಜೊತೆ ಇದ್ದಾರೆ. ನಾಗೇಂದ್ರ ಬಾಬು, ಲೇಟೆಸ್ಟ್ ಅಪ್ಡೇಟ್. ಜಯಪ್ರಕಾಶ್ ಶೆಟ್ಟರ್, ನೋಡಿ ಇವತ್ತು BJP ಹರಿಯಾಣದಲ್ಲಿ ಹಾಫ್ ಸೆಂಚುರಿಯನ್ನು ಬಾರಿಸುವತ್ತ ಮುನ್ನುಗ್ತಾ ಇದೆ. ಪ್ರಮುಖವಾಗಿ ಈಗ ನಾವು ಒಂದಷ್ಟು ಪ್ರಮುಖವಾದಂಥ ಕೀ ಪಾಯಿಂಟ್ಸ್ಗಳನ್ನು ಗಮನಿಸಿದ್ವಿ. ಏನಿರ್ಬೋದು BJPಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆ್ಯಂಟಿ ಇನ್ಕಮೆನ್ಸಿ ನಡುವೆಯೂ ಕೂಡ ಎಕ್ಸಿಟ್ ಪೋಲ್ ನಂಬರ್ನ ಮುಂದುವರೆದ ಭಾಗವಾಗಿ ಗೆಲುವಿನ ನಾಗಲೋಟ ಬಾರಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಗಮನಿಸ್ತಾ ಹೋದ್ವಿ. ಜಯಪ್ರಕಾಶ್ ಶೆಟ್ಟರ್, ನೋಡಿ ಪ್ರಮುಖವಾಗಿ ಇವತ್ತು BJPಗೆ ಒಂದು ಲಾಡೋ ಯೋಜನೆ ಇದೆಯಲ್ಲ, ಈ ಒಂದು ಲಾಡೋ ಲಕ್ಷ್ಮಿ ಯೋಜನೆ, ಆ ಒಂದು ಲಾಡೋ ಲಕ್ಷ್ಮಿ ಯೋಜನೆ ಎಲ್ಲೋ ಒಂದು ಕಡೆ ಕೈ ಹಿಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಎಲ್ಲೇ ಒಂದು ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಬಣ ಬಡಿದಾಟ ಯಾವ ಪಕ್ಷದಲ್ಲಿ ಇರ್ತೋ ಆ ಬಣ ಬಡಿದಾಟ ಮತ್ತೊಂದು ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋದ್ರಲ್ಲಿ ಅದು ಲಾಡ್ಲಿ ಲಕ್ಷ್ಮಿ ಯೋಜನೆ, ಪ್ಯಾರಿ ಲಾಡ್ಲಿ ಅಂತ ಇದ್ದಂಗೆ. ಎನಿಹೌ ಭಾಳ ದೊಡ್ಡ ಮಟ್ಟದಲ್ಲಿ ಹೆಣ್ಮಕ್ಳಿಗೆ ಅದು ಲಾಭ ತಂದುಕೊಟ್ಟಿದೆ. ರಿಸಲ್ಟ್ ಮತ್ತೆ ತೋರಿಸ್ತಾ ಇದ್ದೀನಿ. ಒಂದು ಕಡೆ ಜಮ್ಮು ಕಾಶ್ಮೀರ 43 ನ್ಯಾಷನಲ್ ಕಾನ್ಫರೆನ್ಸ್, 2 ರಾಜ್ಯಗಳಲ್ಲಿ ಬೇಕಿರೋದು 46 ಬೇಕಾಗತ್ತೆ ಬಹುಮತಕ್ಕೆ. ದೃಶ್ಯ ನೋಡ್ತಾ ಇದ್ವಿ. ಇದು BJP ಕಾರ್ಯಕರ್ತರ ಸಂಭ್ರಮಾಚರಣೆ. ಬೆಳಗ್ಗೆ ಎಲ್ಲ ನಮಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಕಾಣಿಸ್ತಾ ಇತ್ತು. ಕಾರಣ ಬೆಳಗ್ಗೆ ಮತ ಎಣಿಕೆ ಕಾರ್ಯ ಆರಂಭ ಆಗ್ತಾ ಇದ್ದಂತೆ ಹಲವೆಡೆ ಕಾಂಗ್ರೆಸ್ಸೇ ಮುನ್ನಡೆ ಅನ್ನುವಂತಹ ವಿಚಾರಗಳ ಮುನ್ನೆಲೆಗೆ ಬರ್ತಾ ಇದ್ದಂತೆ